ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ 3 ಥರದ ಚಪಾತಿಗಳನ್ನ ಮಣ್ಣಿನ ತವೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಕ್ಲೀನಿಂಗ್ ಹೇಗಿರುತ್ತೆ, ಹಾಗೆ ಅದನ್ನು ಯಾವ ಥರ ನಾವು ಹೊಸದಾಗಿ ತೊಗೊಂಡಾಗ ಪಳಗಿಸೋದು ಅನ್ನೋದನ್ನ ಎಲ್ಲ ಡೀಟೇಲಾಗಿ ವಿಡಿಯೋದಲ್ಲಿ ಇದೆ. ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಮಣ್ಣಿನ ತವೆಯಲ್ಲಿ ನಾನಿವಾಗ 3 ಥರದ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ತೋರಿಸಿದ್ದು ಎಣ್ಣೆನೆ ಹಚ್ಚದೆ ಪುಲ್ಕ ಅಂತೇಳಿ ಸಣ್ಣ ಸೈಜಲ್ಲಿ ಪುಲ್ಕನ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಎರಡನೇ ಥರದ್ದು ಅಂದರೆ ನಾವು 3 ಮೂಲಿನ ಮಡಚಿ ಚಪಾತಿನ ಮಾಡ್ಕೋದು. ಅದು ಒಂಥರದ್ದು ಚಪಾತಿ ಚೆನ್ನಾಗಿರುತ್ತೆ, ಅಂದರೆ 3 ಮೂಲಿನ ಮಡಚಿ ಮಾಡುವಂಥದ್ದು. ನೆಕ್ಸ್ಟ್ ಮೂರನೇ ಚಪಾತಿ ಅಂತ ಅಂದರೆ ಪದರಿನ ಚಪಾತಿ ಅಂತೇಳಿ ನಾವು ಸ್ವಲ್ಪ ಹಿಟ್ಟನ್ನು 2 ಥರದ್ದು ತೊಗೊಂಡ್ಬಿಟ್ಟು ಪದರಿನ ಚಪಾತಿನ ಹೆಂಗೆ ಮಾಡೋದು ಅನ್ನೋದನ್ನು ಇದರಲ್ಲಿ 3 ಥರದ್ದು ಚಪಾತಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆ. ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಇಟ್ಕೊಂಡಿದ್ದೆ. ನೆನೆದಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ಒಂದು ಸರ್ತಿ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು. ನಾದ್ಕೊಂಡಾದ್ಮೇಲೆ ಇವಾಗ ಸಣ್ಣ ಸೈಜಲ್ಲಿ ಒಂದು 4 ನಾನು ಉಳ್ಳೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಬಿಟ್ಟು ಇವಾಗ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ನಾನು 2 ಪುಲ್ಕ ಮಾಡ್ತಾ ಇದ್ದೀನಿ. ಹಾಗೆ 3 ಮೂಲಿ ಮಡಚಿ ಮಾಡುವಂಥ ಒಂದು ಚಪಾತಿನ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೆರಡು ಪದರಿನ ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗತ್ತೆ. ಅದರಲ್ಲಿ ನಾವು ಮಣ್ಣಿನ ತವೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಹೊಸದಾಗಿ ತಂದಾಗ ನೀವು ಯಾವ ಥರ ಯೂಸ್ ಮಾಡ್ಕೋಬೇಕು ಹೇಗೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಸಿಗತ್ತೆ. ನಂತರ ಆ ಥರ ನಾವು ಫಸ್ಟ್ ಅದನ್ನು ಫಾಲೋ ಮಾಡಿ ನಂತರ ಅಡುಗೆಗೆ ಈ ಥರ ಮಾಡಿಕೊಂಡು ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದಿಷ್ಟು ನಾನು ಸಣ್ಣ ಸೈಜಲ್ಲಿ ಚಪಾತಿನ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಪುಲ್ಕ ಮಾಡಲಿಕ್ಕೆ. ಜಾಸ್ತಿ ದಪ್ಪ ಕೂಡ ಇರಬಾರ್ದು, ಹಾಗೆ ತೆಳು ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಮೇಲೆ ಸ್ವಲ್ಪ ಈ ಥರ ಹಿಟ್ಟು ಹಾಕ್ಕೊಂಡು ಸೇಮ್ ಅದೇ ರೀತಿ ಅದೇ ಸೈಜಿಗೆ ಇದನ್ನು ಲಟ್ಸಿ ಇಡ್ತಾ ಇದ್ದೀನಿ. ಇದು 2 ನಾನು ಲಟ್ಸಿ ಇಟ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಲಟ್ಸಿ ಇಟ್ಕೊಂಡಾದಮೇಲೆ ಇವಾಗ ತವಾನ ನಾನು ತೊಗೊಂಡಿದ್ದೀನಿ. ಇದನ್ನು ಅಂದರೆ ಸ್ವಲ್ಪ ಮಾಡೋ ಟೈಮ್ದಲ್ಲಿ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ನಂತರ ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಇದೆಲ್ಲ ಸ್ವಲ್ಪ ನೀರಿತ್ತಲ್ವ ಅದೆಲ್ಲ ತಗೊಂಡಾದ್ಮೇಲೆ ನಂತರ ತವ ಸ್ವಲ್ಪ ಕಾದಿತ್ತು. ಕಾದಾದ್ಮೇಲೆ ಇವಾಗ ಲಟ್ಸಿ ಇಟ್ಕೊಂಡಿರೋದನ್ನು ಚಪಾತಿ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಹಚ್ಚಬಾರ್ದು. ಪುಲ್ಕ ಅಂತ ಅಂದರೆ ಎಣ್ಣೆ ಇರಬಾರ್ದು ಇದಕ್ಕೆ. ಹಾಗೆ ಇದನ್ನು ಲಟ್ಟಿಸ್ಕೊಂಡು ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನಂತರ ಇವಾಗ ಹೊಳ್ಳಿಸಿ ಹಾಕಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಕೈಲಿಂದ ಪ್ರೆಸ್ ಮಾಡಿ, ಹಾಗೆ ಒಂದು ಬಟ್ಟೆಯಿಂದ ಕೂಡ ನೀವು ಪ್ರೆಸ್ ಮಾಡ್ಬೋದು, ಉಬ್ಬಿ ಬರುತ್ತೆ. ಇದಿಷ್ಟು ಆದಮೇಲೆ ಕೆಳಗಡೆ ಇಳಿಸಿ ಇಟ್ಟಿದ್ದೀನಿ. ಕೆಳಗಡೆ ಇಳಿಸಿ ಇಟ್ಟಾದಮೇಲೆ ಗ್ಯಾಸ್ ಮೇಲೆ ಇದನ್ನು ಸ್ವಲ್ಪ ನೋಡಿ ಈ ಥರ ಬೇಯಿಸ್ಕೋಬೇಕು, ಅಂದರೆ ಉಬ್ಬುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಚಪಾತಿಗೆ. ಇವಾಗ ಮತ್ತೆ ಹೊಳಿಸ್ತಾ ಇದ್ದೀನಿ. ನೋಡಿ, ಇದು ಪುಲ್ಕ, 2 ಪುಲ್ಕ ಮಾಡಿದ್ದೀನಿ. ನೋಡಿ, ಈ ಥರ ಆಗತ್ತೆ. ಇದು ರೆಡಿ ಆಯಿತು. ನಂತರ ಇನ್ನೊಂದು ನಾನು ಅದೇ ರೀತಿಯೇ ತವಾದ ಮೇಲೆ ಸ್ವಲ್ಪ ಹೊತ್ತು ಇಟ್ಟು ನಂತರ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಬೇಯಿಸ್ಕೋಬೇಕು. ನೋಡಿ, ಇವಾಗ ಇದೊಂದು ಹಾಕಿದ್ದೀನಿ. ನೋಡಿ, ಈ ಥರ ನೀವು
ಸ್ವಲ್ಪ ಕೈಲಿಂದ ಅಥವಾ ಬಟ್ಟೆಲಿಂದ ಪ್ರೆಸ್ ಮಾಡ್ತಾ ಬರಬೇಕು. ನೋಡಿ ಈ ಥರ ಹತ್ತಕ್ಕಾದ್ಮೇಲೆ ಸ್ವಲ್ಪ ಹೊಳಸ್ತಾ ಇದ್ದೀನಿ. ಹೊಳಸಿ ಮತ್ತೆ ಅದೇ ರೀತಿ ಸ್ವಲ್ಪ ಕೆಳಗಡೆ ಇಳಿಸಿ ಈ ಥರ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಉಬ್ಬುಗತ್ತೆ ಮಾಡ್ಕೋಬೇಕು. ನೋಡಿ ಈ ಥರ ಸಣ್ಣದಾಗಿ ಉಬ್ಬತ್ತೆ. ನೋಡಿ ಇದಿಷ್ಟಾದರೆ ಸಾಕು. ನೋಡಿ ಇದು 2 ಪುಲ್ಕ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಎಣ್ಣೆ ಇಷ್ಟಪಡದೇ ಇದ್ದವ್ರಿಗೆ ಈ ಥರ ಪುಲ್ಕಗತ್ತೆ ಮಾಡಿದರೆ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಗ್ರೇವಿ ಇದ್ದರೆ ಸೂಪರಾಗಿರುತ್ತೆ. ಇದು 2 ಪುಲ್ಕ ರೆಡಿ ಆಯಿತು. ಇವಾಗ ನೋಡಿ 3 ಮೂಲಿನ ಮಡಿಚಿ ಅಂತ ಹೇಳಿದ್ದೆ ಅಲ್ವಾ, ಇದು ನೋಡಿ ಈ ಥರ ಮಡಿಚಿ ಇಟ್ಕೊಂಡು 2 ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಮಣ್ಣಿನ ತವೆಯಲ್ಲಿ ನೋಡಿ ಈ ಥರ ಮಡಿಚಿ ಇಟ್ಕೊಂಡು ಇದಿಷ್ಟು ನಾನು ಮಾಡಿ ಇಟ್ಕೊಂಡಿದ್ದೀನಿ. 3 ಮೂಲಿ ಮಡಿಚಿದ್ದು. ನಂತರ ಇಲ್ಲಿ ಪದರಿನ ಚಪಾತಿ ಕೂಡ ಅದೇ ರೀತಿ ಲಟ್ಸಿ ಇಟ್ಕೊಂಡಿದ್ದೀನಿ. ನಂತರ ಈ ಥರ ಹಾಕ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಹೊಳ್ಳಿಸ್ಕೊಂಡು ಮತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ನೋಡಿ ಹೊಳ್ಳಿಸ್ಕೊಂತ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಒಂದು ಚಪಾತಿ ರೆಡಿ ಆಯಿತು. ಇವಾಗ ಇನ್ನೊಂದು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ತವಾಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಒರೆಸ್ಕೊಂಡು ಮತ್ತೆ ಎಣ್ಣೆನ ಹಾಕಿ ನಂತರ ಲಟ್ಸಿ ಇಟ್ಕೊಂಡಿರುವಂಥ ಚಪಾತಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತುಂಬಾ ತೆಳುವಾಗಿರುತ್ತೆ. ನಿಮಗೆ ತೆಳುವಿಲ್ಲ ಅಂತಂದರೆ ನೀವು ಪದರಿನ ಚಪಾತಿನ ಮಾಡ್ಕೋಬೋದು. ಸ್ವಲ್ಪ ದಪ್ಪದಾಗಿ ಕೂಡ ಇರುತ್ತೆ ಅದು ಕೂಡ ನಾನು ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಸೇಮ್ ಅದೇ ರೀತಿ ಇದನ್ನು ಚಪಾತಿನ ಹೊಳಿಸ್ತಾ ಇದ್ದೀನಿ. ಇವಾಗ ನೋಡಿ ಜಾಸ್ತಿ ಉರಿ ಇಡಬಾರ್ದು, ಮೀಡಿಯಮ್ದಲ್ಲಿ, ಸ್ವಲ್ಪ ಸಣ್ಣ ಕೂಡ ಇರಬಾರ್ದು ಹಾಗೆ ಜಾಸ್ತಿ ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ಉರಿಯನ್ನು ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಎಲ್ಲ ಕಡೆನೂ. ನೋಡಿ ಈ ಥರ ಪ್ರೆಸ್ ಮಾಡ್ತಾ ಹಾಗೆ ಬಟ್ಟೆಲಿಂದ ಕೂಡ ನೀವು ಸ್ವಲ್ಪ ಹತ್ತಿಕ್ಕಿ ಬೇಯಿಸ್ಕೊಳ್ಳಿ. ಇದು 2 ಥರದ್ದು ಚಪಾತಿ ರೆಡಿ ಆಯಿತು. ಇವಾಗ 3ನೇ ಚಪಾತಿ ನೋಡಿ, ಇದು ಪದರಿನ ಚಪಾತಿ. ಇದಕ್ಕೆ ತವಾಕ್ಕೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ದಪ್ಪದಾಗಿರುತ್ತೆ. ಪದರಿನ ಚಪಾತಿ ಅಂತ ಅಂದರೆ 2 ಚಪಾತಿ ಇರುತ್ತಲ್ವ ಇದರಲ್ಲಿ, ಹಾಗಾಗಿ ಸ್ವಲ್ಪ ದಪ್ಪದಾಗಿಯೇ ಇರುತ್ತೆ. ಸ್ವಲ್ಪ ಹಿಟ್ಟು ದಪ್ಪದಾಗಿ ತೊಗೊಂಡು ಈ ಥರ ಲಟ್ಟಿಸ್ಕೊಂಡು ಹಾಕೊಂಡ್ರೆ ಇದರಲ್ಲಿ 2 ಚಪಾತಿ ಬರುತ್ತೆ. ನೋಡಿ ಈ ಥರ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮೇಲೆ ಎಲ್ಲ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಇದು ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಹೊಳಸೆ ಹಾಕ್ತಾ ಇದ್ದೀನಿ. ಹೊಳಸ್ಕೊಂಡು ನಂತರ ಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಬೇಕಿದ್ದರೆ ಹಾಕ್ಕೊಳ್ಬೋದು. ನೋಡಿ ಇದಿಷ್ಟು ಚೆನ್ನಾಗಿ ಈ ಥರ ಸೇಮ್ ಅದೇ ರೀತಿ ಚಪಾತಿ ಗತೆ ಮಾಡ್ಕೋತಾ ಬಂದರೆ ಇದು ಹೆಂಗೆ ಸ್ವಲ್ಪ ಉಬ್ತಾ ಬರುತ್ತೆ. ಆವಾಗ ಪದರು ಕೂಡ ಉಚ್ಕೋತಾ ಬರುತ್ತೆ, ಅಂದರೆ ಬಿಚ್ಕೊಳ್ಳುತ್ತೆ ಪೂರ್ತಿಯಾಗಿ. ಇದು ಬಿಚ್ಕೊಳ್ಳುತ್ತೆ, ಎಲ್ಲೂ ಹತ್ಕೊಂಗಿಲ್ಲ, ಏನೂ ಹರಿಯೋಂಗಿಲ್ಲ, ಏನೂ ಆಗೋದಿಲ್ಲ. ಒಂದು ಪದರು ಕೂಡ ತುಂಬ ಚೆನ್ನಾಗಿ ಬಿಚ್ಚಿ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹೊಳ್ಳಿಸ್ಕೊಂಡು ಈ ಥರ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ.
ನೋಡಿ ಇದಿಷ್ಟು ಬೆಂದರೆ ಸಾಕು. ಇವಾಗ ಇನ್ನೊಂದು ಚಪಾತಿ ಸೇಮ್ ಇದೇ ರೀತಿನೇ ಮಾಡ್ಕೋಬೇಕು. ಇದು 2 ಪದರಿನ ಚಪಾತಿ. ನೋಡಿ ಈ ಥರ ಪದರು ಕೂಡ ಚೆನ್ನಾಗಿ ಬೆಂದರೆ ಪದರು ಕೂಡ ಉಚ್ಕೊಂಡು ಬಿಡುತ್ತೆ ಆವಾಗಲೇ, ಅಂದರೆ ಬಿಟ್ಕೊಂಡ್ಬಿಡತ್ತೆ, ಜಾಸ್ತಿ ಹತ್ಕೊಳ್ಳೋದಿಲ್ಲ ಇದಕ್ಕೆ. ಇವಾಗ ಮತ್ತೆ ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಲಟ್ಸಿರೋದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇದರಲ್ಲಿ ಯಾವ ಥರ ಚಪಾತಿ ಬೇಕಾದರೂ ನೀವು ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಎಷ್ಟು ಹೊತ್ತು ಇಟ್ಟು ಈ ಥರ ನಾವು ಚಪಾತಿನ ಮಾಡ್ಕೋತಾ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಪದರು ಕೂಡ ನೋಡಿ ಈ ಥರ ಬಿಸಿ ಇರೋದ್ರಿಂದ ಸ್ವಲ್ಪ ಕೈಗೆ ಹವೆ ಬರ್ತಾ ಇತ್ತು, ಅದಕ್ಕೋಸ್ಕರ ನೋಡಿ ಈ ಥರ ನೀವು ಉಚ್ಚಿ ಮಾಡ್ಕೋಬೋದು. ಅಂದರೆ ಈ ಥರ ಬಿಚ್ಚಿ ಕೂಡ 2 ಚಪಾತಿ ಬರುತ್ತೆ ಅದರಲ್ಲಿ. ನೋಡಿ ಇದು 2ನೇದ್ದು. ಈ ಥರ ನೀವು ಬಟ್ಟೆಲಿಂದ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂತಹ ಚಪಾತಿ, 3 ಥರದ್ದು ಚಪಾತಿನ ನಾನು ಈ ಮಣ್ಣಿನ ತವೆಯಲ್ಲಿ ಮಾಡಿ ತೋರಿಸಿದ್ದೀನಿ. ಹಾಗೆ ನೀವು ಏನಾದರೂ ತವೆನ ತೊಗೊಂಡ್ರೆ ಈ ಥರ ಚಪಾತಿನ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಗ್ರೇವಿ ಪಲ್ಯದಿದ್ದರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ಈ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನೋಡಿ ಪದರಿನ ಚಪಾತಿ ಬರುತ್ತೆ. ಇದೊಂದು ದಪ್ಪದಾಗಿರೋದ್ರಿಂದ ಅಂದರೆ 2 ಚಪಾತಿ ಬರುತ್ತೆ ಇದರಲ್ಲಿ. ಚಪಾತಿ ಎಲ್ಲ ಮುಗಿದಾದ್ಮೇಲೆ ಇವಾಗ ತವಾನ ತೊಳೆದಿಟ್ಕೊಳ್ಬೇಕು. ಅದಕ್ಕೆ ನಾವು ಯಾವುದೇ ಥರದ್ದು ಸೋಪ್ನ ಯೂಸ್ ಮಾಡಬಾರ್ದು. ಇಲ್ಲಿ ನಾನು ಒಂದು ಅರ್ಧ ಹೋಳು ಲಿಂಬೆಹಣ್ಣು ಮತ್ತು ಉಪ್ಪನ್ನ ತೊಗೊಂಡಿದ್ದೀನಿ. ಉಪ್ಪು ಮತ್ತು ಲಿಂಬೆಹಣ್ಣು, ನಂತರ ಜೋಳದ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಫಸ್ಟು ನಾವು ಅಂದರೆ ಎಣ್ಣೆ ಜಿಗಿದು ಏನಾದರೂ ಇದ್ದರೆ ಹೋಗುತ್ತೆ, ಹಾಗಾಗಿ ನಂತರ ಇದಿಷ್ಟು ತೆಂಗಿನಕಾಯಿ ಚಿಪ್ಪು ನೋಡಿ ಮೇಲ್ಗಡೆ ತೆಂಗಿನಕಾಯಿಗೆ ಇರುತ್ತಲ್ವ, ಆ ಚಿಪ್ಲಿಂದನೇ ನಾವು ಇದನ್ನು ವಾಶ್ ಮಾಡಲಿಕ್ಕೆ ತಗೋಬೇಕು. ಇಲ್ಲ ಅಂತಂದರೆ ನೀವು ಬಾಂಡೆ ತಿಕ್ಕೋದು, ಸ್ಟೀಲು ಅದು ಇದು ಏನೂ ಉಪಯೋಗ ಮಾಡಬಾರ್ದು. ಇದು ತೆಂಗಿನಕಾಯಿ ಚಿಪ್ಪಲಿಂದ ಫಸ್ಟು ನಾವು ಜೋಳದ ಹಿಟ್ಟನ್ನು ಹಚ್ಚಿ ಒಂದು ಸರ್ತಿ ತಿಕ್ಕಿ ತೊಳೆದಾದ್ಮೇಲೆ ನಂತರ ಇವಾಗ ಒಂದು ಅರ್ಧ ಹೋಳು ಲಿಂಬೆಹಣ್ಣು, ನಂತರ ಸ್ವಲ್ಪ ಉಪ್ಪು ಹಚ್ಚಿ ಮತ್ತು 1-2 ಸರ್ತಿ ಈ ಥರ ತಿಕ್ಕಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಕ್ಲೀನ್ ಕೂಡ ಇರುತ್ತೆ, ಎಣ್ಣೆ ಜಿಡ್ಡು ಕೂಡ ಹೋಗುತ್ತೆ. ನಂತರ ನಾವು ಈ ಥರ 2 ಸೈಡಲ್ಲೂ ತಿಕ್ಕಿ ತೊಳೆದು ಬಿಟ್ಟರೆ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ. ಮತ್ತು ನಾವು ಚಪಾತಿ ಮಾಡಲಿಕ್ಕೆ ಮತ್ತೆ ಒಂದು ಸರ್ತಿ ತೊಳೆದ್ಬಿಟ್ಟು ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇದು ಕಪ್ದಾಗಿ ಹಾಗೆ ಇರುತ್ತೆ.